Welcome to this week's Roundup. Let us look at this week's activities. ನೀವು ಯೋಚಿಸಬಹುದು, ನಾವೆಲ್ಲ ಸ್ಮಾರ್ಟ್ ಯುಗದಲ್ಲಿದ್ದೇವೆ, ಪುಸ್ತಕವೇ ಏಕೆ ಬೇಕು ಎಂದು. ವಿಜ್ಞಾನ ಹೇಳುತ್ತದೆ ಗೊತ್ತೇ? ಇತ್ತೀಚಿನ ಒಂದು ಮಾನಸಿಕ ಅಧ್ಯಯನದ ಪ್ರಕಾರ ದಿನಕ್ಕೆ ಕೇವಲ 20 ನಿಮಿಷ ಪುಸ್ತಕ ಓದುವ ವಿದ್ಯಾರ್ಥಿಗಳ ಶಬ್ದ ಭಂಡಾರ ಮತ್ತು ಗ್ರಹಣ ಸಾಮರ್ಥ್ಯ 1 ಗಂಟೆ ಪುಸ್ತಕವನ್ನು ಓದುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. Do yoga everyone every day. Thank you, Jai Shri Gurudev. Hold the tool. Clear the tool. Add 1. Add 2. Add 1. Answer is 04. hold the tool. Clear the tool. Add 1. Add 2. Add 1. Answer is 04. Shri Annadani Purnata Swamiji. A very pleasant and auspicious morning to everyone present here. Respected principal, esteemed teachers, and my dear friends. Welcome to the formal investiture ceremony of PGS. नमः श्री भगवानुवाच मय्या वेद्यमनुये मां नित्यायुक्त उपासते श्रद्धया परयोपेता तामि उत्तमतः ಶರಭು ಮಹಾಗಣಪತಿ ನಿಮಗೆ ನನ್ನದೇ ಸ್ತುತಿ. ಶರಭು ಮಹಾಗಣಪತಿ ನಿಮಗೆ ನನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಶರಭು ಮಹಾಗಣಪತಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಳು. ಈ ಬಾಳ ಸುಂದರ ನಗರಿ ಭೂಮಿದರ ಮೇಟಿಕಳು. ಶಾಲೆಯನ್ನ ಮತ್ತು ಶಿಕ್ಷಕರನ್ನ 4 ಹೌಸ್ಗಳಿಗೆ ಡಿವೈಡ್ ಮಾಡಲಾಗಿದೆ. ಅದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಹೌಸ್ ಅನ್ನ ಮಾಡಿರ್ತಕ್ಕಂತಹ ಉದ್ದೇಶ ಏನು ಅಂತಂತಂದ್ರೆ, ಮೊದಲನೇದಾಗಿ ವಿದ್ಯಾರ್ಥಿಗಳ ನಡುವೆ ಒಂದು ಆರೋಗ್ಯಕರವಾದಂತಹ ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸುವಂತದ್ದು. ಅಕಾಡೆಮಿಕ್ಸ್ ಆಗ್ಬೋದು, ನಾನ್ ಅಕಾಡೆಮಿಕ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಬೇರೆ ವೇರಿಯಸ್ ಕಾಂಪಿಟೇಷನ್ಸ್ ಆಗ್ಬೋದು. ವಿದ್ಯಾರ್ಥಿಗಳಲ್ಲಿ ನಾನು ಗೆಲ್ಲಬೇಕು ಅಥವಾ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂತಹ ಮನೋಭಾವನೆ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಇವತ್ತಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ, ನಾನು ಗಮನಿಸ್ತಿರೋ ಹಾಗೆ. ಉದ್ದೇಶ ವಿದ್ಯಾರ್ಥಿಗಳಲ್ಲಿ
ಒಳ್ಳೆಯ ಗುಣಗಳನ್ನ, ಧನಾತ್ಮಕ ಗುಣಗಳನ್ನ, ಸೊ ಪಾಸಿಟಿವ್ ಆಗಿರ್ತಕ್ಕಂತಹ ವ್ಯಾಲ್ಯೂಸ್ ನ, ಎಥಿಕಲ್ ಮೊರಾಲಿಟಿ ಏನಿದೆ ಅದನ್ನ ಬಿಲ್ಡ್ ಮಾಡುವಂತಹ ಉದ್ದೇಶ. ಅದಾದ್ಮೇಲೆ ಶಿಸ್ತಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಗುಣಧರ್ಮ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಅದನ್ನ ಮೂಡಿಸುವಂತಹ ಉದ್ದೇಶ. ಮತ್ತೆ ಶಾಲಾ ದಾಖಲಾತಿ, ಅಟೆಂಡೆನ್ಸ್ ಕೂಡ ಹೌಸ್ ಪಾಯಿಂಟಿಂಗ್ ಸಿಸ್ಟಮ್ ಅಲ್ಲಿ, ಸ್ಕೋರಿಂಗ್ ಸಿಸ್ಟಮ್ ಅಲ್ಲಿ ಬರೋದ್ರಿಂದ ಸೊ ಏನು ಶಾಲೆಗೆ ತಪ್ಪಿಸಿಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂತಹ ಒಂದು ಉದ್ದೇಶ. ಹಾಗೆ ಶೈಕ್ಷಣಿಕ ಮತ್ತು ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ಮುಕ್ತವಾಗಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ತಮ್ಮ ಕೌಶಲ್ಯಗಳನ್ನ ಪ್ರದರ್ಶಿಸೋದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ಉದ್ದೇಶವನ್ನ ಈ ಒಂದು ಹೌಸ್ ಪಾಯಿಂಟಿಂಗ್ ಸಿಸ್ಟಮ್ ಅಥವಾ ಸ್ಕೋರಿಂಗ್ ಸಿಸ್ಟಮ್ ಒಳಗೊಂಡಿರುತ್ತೆ. 276 badges have been presented today, symbolizing not just hard work but responsibility, commitment and service. To all our badge holders, congratulations. Remember, a badge is not just an identity. It is a promise to lead by example, serve with humility and 2, 3, 4, 5. 2, 3, 4, 5. 1, 2, 3, 4, 5.